ಬೆಳಗಿನ ಬೆಳಕು. ಅರಣ್ಯಕಾಂಡ 3:1-13. ಅರಣ್ಯದಲ್ಲಿನ ಒಂದು ರಾಜಕೀಯ ಯಾಜಕ ವರ್ಗ. ನಾವು ಅರಣ್ಯಕಾಂಡ 3ನೇ ಅಧ್ಯಾಯವನ್ನು ಓದುವಾಗ ಕೇವಲ ಇತಿಹಾಸವನ್ನಷ್ಟೇ ಓದುತ್ತಿಲ್ಲ, ನಾವು ಒಂದು ಶ್ರೇಷ್ಠ ಸತ್ಯದ ಮುನ್ಸೂಚನೆಯನ್ನು ಓದುತ್ತಿದ್ದೇವೆ. ಇಸ್ರಾಯೇಲನು ದೇವರ ಚೊಚ್ಚಲ ಜನಾಂಗ ಎಂದು ಕರೆಯಲಾಗಿತ್ತು. ವಿಮೋಚನಾ ಕಾಂಡ 4:22 ದೇವರು ಇಸ್ರಾಯೇಲ್ ನನ್ನ ಕುಮಾರನು, ನನ್ನ ಚೊಚ್ಚಲ ಮಗನು ಎಂದು ಹೇಳಿದ್ದಾನೆ. ಪಾಸ್ಕದ ರಾತ್ರಿಯಂದು ರಕ್ತದಿಂದ ಉಳಿಸಲ್ಪಟ್ಟದ್ದರಿಂದ ಚೊಚ್ಚಲ ಮಕ್ಕಳು ದೇವರಿಗೆ ಸೇರಿದವರಾಗಿದ್ದರು. ಆದರೆ ಪ್ರತಿಯೊಂದು ಕುಟುಂಬದಿಂದ ಒಬ್ಬೊಬ್ಬ ಚೊಚ್ಚಲ ಮಗನನ್ನು ಶಾಶ್ವತ ಸೇವೆಯಲ್ಲಿ ಇಟ್ಟುಕೊಳ್ಳುವ ಬದಲು ದೇವರು ಎಲ್ಲರ ಪರವಾಗಿ ನಿಲ್ಲಲು ಲೇವಿಯ ಕುಲವನ್ನು ಆರಿಸಿಕೊಂಡನು. ಆತನ ಮುಂದೆ ಒಂದು ಇಡೀ ಜನಾಂಗವನ್ನು ಒಂದು ಕುಲವು ಪ್ರತಿನಿಧಿಸಿತು. ಈ ಮಾದರಿಯು ನೂತನ ಸೃಷ್ಟಿಯ ಕಡೆಗೆ ಬೆರಳು ಮಾಡಿ ತೋರಿಸುತ್ತದೆ ಎಂದು ನಮ್ಮನ್ನು ರಾಜಕೀಯ ಯಾಜಕ ವರ್ಗ ಎಂದು ಕರೆಯಲಾಗಿದೆ. 1 ಪೇತ್ರ 2:9 ನಾವು ರಕ್ತ ಸಂಬಂಧದಿಂದ ಲೇವಿಯರಲ್ಲ, ಆದರೆ ಕರೆಯ ಮೂಲಕ ಲೇವಿಯರಾಗಿದ್ದೇವೆ. ಇಸ್ರಾಯೇಲನು ಜನಾಂಗಗಳ ಮಧ್ಯೆ ಚೊಚ್ಚಲ ಫಲವಾಗಿ ಪ್ರತ್ಯೇಕಿಸಿದಂತೆಯೇ ನಮ್ಮನ್ನು ಕತ್ತಲೆಯಿಂದ ಬೆಳಕಿನ ಕಡೆಗೆ ಕರೆಯಲಾಗಿದೆ. ಇಬ್ರಿಯರಿಗೆ 12:23 ಪರಲೋಕದಲ್ಲಿ ಹೆಸರು ಬರೆಯಲ್ಪಟ್ಟ ಚೊಚ್ಚಲ ಮಕ್ಕಳ ಸಭೆಯ ಬಗ್ಗೆ ಮಾತನಾಡುತ್ತದೆ. ಕ್ರಿಸ್ತನಲ್ಲಿ ನಾವು ಆ ಚೊಚ್ಚಲ ಮಕ್ಕಳ ಸಮೂಹದ ಭಾಗವಾಗಿದ್ದೇವೆ. ಅರಣ್ಯದಲ್ಲಿ ಲೇವಿಯರಿಗೆ ಪವಿತ್ರವಾದ ಜವಾಬ್ದಾರಿಯನ್ನು ನೀಡಲಾಗಿತ್ತು. ಅವರು ಮಹಾಯಾಜಕನಾದ ಆರೋನನ ಕೈ ಕೆಳಗೆ ಸೇವೆ ಸಲ್ಲಿಸುತ್ತಿದ್ದರು. ಹೊಸ ಒಡಂಬಡಿಕೆಯಲ್ಲಿ ನಾವು ಒಬ್ಬ ಶ್ರೇಷ್ಠ ಮಹಾಯಾಜಕನಾದ ಯೇಸು ಕ್ರಿಸ್ತನ ಕೈ ಕೆಳಗೆ ಸೇವೆ ಸಲ್ಲಿಸುತ್ತೇವೆ. ಇಬ್ರಿಯರಿಗೆ 4:14 ಹೇಳುತ್ತದೆ, ನಮಗೊಬ್ಬ ಶ್ರೇಷ್ಠ ಮಹಾಯಾಜಕನಿದ್ದಾನೆ, ಆತನು ಪರಲೋಕಗಳಿಗೆ ಹಾದು ಹೋದ ದೇವರ ಕುಮಾರನಾದ ಯೇಸುವೆ. ಲೇವಿಯರು ಆರೋನನಿಗೆ ಸಹಾಯ ಮಾಡಿದರು. ನಾವು ಈಗ ಕ್ರಿಸ್ತನ ಅಡಿಯಲ್ಲಿ ಸೇವೆ ಸಲ್ಲಿಸುತ್ತೇವೆ. ಆತನೇ ಸತ್ಯವಾದ ಮಹಾಯಾಜಕನು ಮತ್ತು ನಾವು ಯಾಜಕ ಸೇವೆಯನ್ನು ಕಲಿಯುತ್ತಿದ್ದೇವೆ. ಲೇವಿಯರು ಪವಿತ್ರ ವಸ್ತುಗಳನ್ನು ನಿರ್ವಹಿಸುತ್ತಿದ್ದರು. ಅವರು ದೇವರ ಸಿಂಹಾಸನದ ಮತ್ತು ಆತನ ನ್ಯಾಯ ಪ್ರಮಾಣವನ್ನು ಪ್ರತಿನಿಧಿಸುವ ಒಡಂಬಡಿಕೆಯ ಮಂಜೂಷವನ್ನು ಹೊರುತ್ತಿದ್ದರು. ಅವರು ದೇವ ಸನ್ನಿಧಿಯ ರೊಟ್ಟಿಯ ಮೇಜು, ದೀಪಸ್ತಂಭ, ಧೂಪದ ವೇದಿ, ತಾಮ್ರದ ಬಲಿಪೀಠ, ತೆರೆಗಳು, ಹಲಗೆಗಳು, ಹೊದಿಕೆಗಳು ಮತ್ತು ಆರಾಧನೆಯಲ್ಲಿ ಬಳಸುವ ಪ್ರತಿಯೊಂದು ಪಾತ್ರೆಯನ್ನು ನೋಡಿಕೊಳ್ಳುತ್ತಿದ್ದರು. ಅರಣ್ಯಕಾಂಡ 3:4 ಯಾವುದೂ ಆಕಸ್ಮಿಕವಾಗಿರಲಿಲ್ಲ. ಪ್ರತಿಯೊಂದು ವಸ್ತುವು ಪವಿತ್ರವಾಗಿತ್ತು. ಆತ್ಮಿಕವಾಗಿ ಈ ಪವಿತ್ರ ವಸ್ತುಗಳು ನಮಗೆ ಮಾತನಾಡುತ್ತವೆ. ಧರ್ಮಶಾಸ್ತ್ರ ವಿದ್ದ ಮಂಜೂಷವು ದೇವರ ವಾಕ್ಯವನ್ನು ನಮ್ಮ ಹೃದಯದಲ್ಲಿ ಕಾಪಾಡಿಕೊಳ್ಳಲು ನೆನಪಿಸುತ್ತದೆ. ಕೀರ್ತನೆ 119:11 ಹೇಳುತ್ತದೆ, ನಿನ್ನ ವಾಕ್ಯವನ್ನು ನನ್ನ ಹೃದಯದಲ್ಲಿ ಅಡಗಿಸಿಟ್ಟಿದ್ದೇನೆ. ಸತ್ಯವನ್ನು ಜಾಗರೂಕತೆಯಿಂದ ನಿರ್ವಹಿಸಲು ನಾವು ಕರೆಯಲ್ಪಟ್ಟಿದ್ದೇವೆ. ಅದನ್ನು ತಪ್ಪಾಗಿ ಅರ್ಥೈಸಬಾರದು ಮತ್ತು ನಿರ್ಲಕ್ಷಿಸಬಾರದು. ದೀಪಸ್ತಂಭವು ಬೆಳಕಿನ ಬಗ್ಗೆ ಮಾತನಾಡುತ್ತದೆ. ಯೇಸು, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ ಎಂದನು. ಮತ್ತಾಯ 5:14 ನಮ್ಮ ಸಾಕ್ಷಿಯ ಬೆಳಕನ್ನು ನಾವು ರಕ್ಷಿಸಿಕೊಳ್ಳಬೇಕು. ಧೂಪದ ವೇದಿಕೆಯು ಪ್ರಾರ್ಥನೆಯ ಬಗ್ಗೆ ಮಾತನಾಡುತ್ತದೆ. ಪ್ರಕಟಣೆ 5:8 ಪವಿತ್ರ ಜನರ ಪ್ರಾರ್ಥನೆಗಳು ಧೂಪದಂತೆ ಮೇಲಕ್ಕೆ ಏರುವುದನ್ನು ತೋರಿಸುತ್ತದೆ. ನಾವು ಪ್ರಾರ್ಥನಾ ಜೀವನವನ್ನು ಕಾಪಾಡಿಕೊಳ್ಳಬೇಕು. ದೇವ ಸನ್ನಿಧಿಯ ರೊಟ್ಟಿಯು ದೇವರೊಂದಿಗಿನ ದೈನಂದಿನ ಸಹಭಾಗಿತ್ವ ಮತ್ತು ಪೋಷಣೆಯನ್ನು ಸೂಚಿಸುತ್ತದೆ. ನಾವು ಜೀವದ ರೊಟ್ಟಿಯಾದ ಕ್ರಿಸ್ತನನ್ನು ಯೋಹಾನ 6:35 ಮತ್ತು ದೇವರ ವಾಕ್ಯವನ್ನು ಭುಜಿಸಬೇಕು. ತೆರೆಗಳು ಮತ್ತು ಹೊದಿಕೆಗಳು ನಮಗೆ ಭಕ್ತಿ ಮತ್ತು ಪ್ರತ್ಯೇಕತೆಯನ್ನು ನೆನಪಿಸುತ್ತದೆ. ನಮ್ಮ ಜೀವನವು ನಡತೆಯಲ್ಲಿ ಪವಿತ್ರತೆಯನ್ನು ಪ್ರತಿಬಿಂಬಿಸಬೇಕು. 1 ಪೇತ್ರ 1:15-16 ಲೇವಿಯರು ಈ ವಸ್ತುಗಳನ್ನು ಅಸಡ್ಡೆಯಿಂದ ಹೊರಲಿಲ್ಲ. ಅವರು ಕಟ್ಟುನಿಟ್ಟಾದ ಸೂಚನೆಗಳನ್ನು ಪಾಲಿಸಿದರು. ಮೇಘಸ್ತಂಭವು ಚಲಿಸಿದಾಗ ಮಾತ್ರ ಅವರು ಚಲಿಸುತ್ತಿದ್ದರು. ಆಜ್ಞೆ ಇಲ್ಲದೆ ಅವರು ಯಾವುದನ್ನೂ ಮುಟ್ಟುತ್ತಿರಲಿಲ್ಲ. ಇದು ನಮಗೆ ಸ್ವಭಾವದ ಬಗ್ಗೆ ಕಲಿಸುತ್ತದೆ. ಸತ್ಯ, ಆರಾಧನೆ ಮತ್ತು ವಿಧೇಯತೆಯಂತಹ ಪವಿತ್ರ ವಿಷಯಗಳನ್ನು ನಾವು ಜಾಗರೂಕತೆಯಿಂದ ನಿರ್ವಹಿಸಬೇಕು.
ನಮ್ಮ ದೈನಂದಿನ ನಂಬಿಕಸ್ತಿಕೆ ಬಹಳ ಮುಖ್ಯ. ರೋಮಾಪುರದವರಿಗೆ 12:1 ನಮ್ಮ ದೇಹಗಳನ್ನು ದೇವರಿಗೆ ಮೆಚ್ಚುಗೆಯಾದ ಸಜೀವ ಯತ್ನವಾಗಿ ಅರ್ಪಿಸಲು ಕರೆಯುತ್ತದೆ. ಇಸ್ರಾಯೇಲ್ ಜನಾಂಗವು ಅನೇಕ ಬಾರಿ ವಿಫಲವಾಯಿತು. ಅವರು ತಮ್ಮ ಕರೆಯನ್ನು ತಿರಸ್ಕರಿಸಿದರು. ನಂತರ ಅನೇಕರು ಮೆಸ್ಸಿಯನನ್ನು ನಿರಾಕರಿಸಿದರು. ಆದರೆ ಇದಕ್ಕೆ ವಿರೋಧವಾಗಿ ಏಕೈಕ ಪುತ್ರನಾದ ಯೇಸು ವಿಫಲವಾಗಲಿಲ್ಲ. ಆತನನ್ನು ಅನೇಕ ಸಹೋದರರಲ್ಲಿ ಚೊಚ್ಚಲ ಮಗನು ರೋಮಾಪುರದವರಿಗೆ 8:29 ಮತ್ತು ಮೃತರೊಳಗಿಂದ ಎದ್ದು ಬಂದವರಲ್ಲಿ ಚೊಚ್ಚಲ ಮಗನು ಕೊಲೊಸ್ಸೆಯವರಿಗೆ 1:18 ಎಂದು ಕರೆಯಲಾಗಿದೆ. ಅರಣ್ಯದಲ್ಲಿದ್ದ ಇಸ್ರಾಯೇಲರಂತಲ್ಲದೆ ಆತನು ದೃಢವಾಗಿ ನಿಂತನು. ಆತನು ಸಂಪೂರ್ಣವಾಗಿ ವಿಧೇಯನಾದನು. ಫಿಲಿಪಿಯರಿಗೆ 2:8 ಹೇಳುವಂತೆ ಆತನು ತನ್ನನ್ನು ತಗ್ಗಿಸಿಕೊಂಡು ಮರಣದವರೆಗೂ, ಆದರೆ ಶಿಲುಬೆಯ ಮರಣದವರೆಗೂ ವಿಧೇಯನಾದನು. ಆತನು ನಿಜವಾದ ಜನರ ಬದಲಾಗಿ ಪ್ರತಿನಿಧಿಯಾದನು. ಅಂದರೆ ಅದನ್ನು ಲೇವಿಯರು ಚೊಚ್ಚಲ ಮಕ್ಕಳ ಪರವಾಗಿ ನಿಂತಂತೆಯೇ ಕ್ರಿಸ್ತನು ತಮ್ಮ ಪರವಾಗಿ ನಿಂತನು. ಆತನೇ ರಕ್ತವು ವಿಮೋಚನೆಯ ಕ್ರಯವಾಯಿತು. ನಾವು ಬೆಳ್ಳಿ ಅಥವಾ ಬಂಗಾರದಿಂದ ವಿಮೋಚಿಸಲ್ಪಡಲಿಲ್ಲ, ಬದಲಾಗಿ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದ ವಿಮೋಚಿಸಲ್ಪಟ್ಟಿದ್ದೇವೆ ಎಂದು 1 ಪೇತ್ರ 1:18-19 ನೆನಪಿಸುತ್ತದೆ. ಅರಣ್ಯ ಕಾಂಡದಲ್ಲಿ ವಿಮೋಚನೆಗೆ ಬೆಳ್ಳಿಯ ಲೆಕ್ಕಾಚಾರ ಬೇಕಿತ್ತು. ಹೊಸ ಒಡಂಬಡಿಕೆಯಲ್ಲಿ ವಿಮೋಚನೆಗೆ ದೇವರ ಕುಮಾರನ ಜೀವವೇ ಬೇಕಾಯಿತು. ಈಗ ಆ ಕರೆ ಮುಂದುವರಿಯುತ್ತಿದೆ. ದೇವರು ತನ್ನ ಸಭೆಯನ್ನು ಆರಿಸಿಕೊಂಡಿದ್ದಾನೆ. ಈ ಲೋಕದಲ್ಲಿ ನಾವು ತರಬೇತಿ ಪಡೆಯುತ್ತಿದ್ದೇವೆ. ಪ್ರಕಟಣೆ 1:6 ಹೇಳುವಂತೆ ಕ್ರಿಸ್ತನು ನಮ್ಮನ್ನು ತನ್ನ ದೇವರು ತಂದೆಯೂ ಆಗಿರುವವರಿಗೆ ರಾಜ್ಯವನ್ನಾಗಿಯೂ ಯಾಜಕರನ್ನಾಗಿಯೂ ಮಾಡಿದನು. ಲೇವಿಯರು ದೇವರ ಮುಂದೆ ಜನಾಂಗವನ್ನು ಪ್ರತಿನಿಧಿಸಿದಂತೆ ಮಹಿಮೆ ಹೊಂದಿದ ಸಭೆಯ ಮುಂಬರುವ ಯುಗದಲ್ಲಿ ದೇವರು ಮತ್ತು ಕ್ರಿಸ್ತನ ಮುಂದೆ ಸತ್ಯವಾದ ಯಾಜಕರಾಗಿ ನಿಲ್ಲಲಿದೆ. ಆದರೆ ಈ ಕರೆಯು ಎಚ್ಚರಿಕೆಯನ್ನು ಒಳಗೊಂಡಿದೆ. ನಾದಾಬ್ ಮತ್ತು ಅಬೀಹುವು ಪವಿತ್ರ ವಿಷಯಗಳನ್ನು ಹಗುರವಾಗಿ ಕೇವಲ ಪರಿಗಣಿಸಿದ್ದರಿಂದ ಮರಣ ಹೊಂದಿದರು. ಬಂಗಾರದ ಕರುವಿನ ಘಟನೆಯು ಸೌಲಭ್ಯವನ್ನು ಸಂಕುಚಿತಗೊಳಿಸಿತು. ನಾವು ದೇವರ ಸತ್ಯವನ್ನು ಅಸಡ್ಡೆಯಿಂದ ನಿರ್ವಹಿಸಿದರೆ, ಪವಿತ್ರ ಭಯವಿಲ್ಲದೆ ಬದುಕಿದರೆ, ಕೃಪೆಯನ್ನು ಲಘುವಾಗಿ ಪರಿಗಣಿಸಿದರೆ ನಾವು ಆತ್ಮಿಕ ನಷ್ಟವನ್ನು ಅನುಭವಿಸುವ ಅಪಾಯವಿದೆ. ಇಬ್ರಿಯರಿಗೆ 10:31 ಹೇಳುತ್ತದೆ, ಜೀವವುಳ್ಳ ದೇವರ ಕೈಯಲ್ಲಿ ಬೀಳುವುದು ಭಯಂಕರವಾದ ವಿಷಯ. ಅದೇ ಸಮಯದಲ್ಲಿ ಇಬ್ರಿಯರಿಗೆ 12:28 ಭಕ್ತಿ ಮತ್ತು ದೈವಿಕ ಭಯದಿಂದ ದೇವರಿಗೆ ಸೇವೆ ಸಲ್ಲಿಸಲು ನಮಗೆ ಹೇಳುತ್ತದೆ. ಒಮ್ಮೆ ಮೋಶೆಯು ಯೆಹೋವನ ಪಕ್ಷದವರು ಯಾರು ಎಂದು ಕೇಳಿದಾಗ ಲೇವಿಯರು ಆತನ ಜೊತೆ ನಿಂತಿರು. ಅವರು ದೇವರ ಪವಿತ್ರತೆಗಾಗಿ ಆಸಕ್ತಿಯಿಂದ ಕಾರ್ಯನಿರ್ವಹಿಸಿದರು. ವಿಮೋಚನಾ ಕಾಂಡ 32:26-29. ಇಂದು ನಾವು ಸತ್ಯದ ಕತ್ತಿಯನ್ನು ಕೈಯಲ್ಲಿ ಹಿಡಿದು ನಿಂತಿದ್ದೇವೆ. ಎಫೆಸದವರಿಗೆ 6:17 ದೇವರ ವಾಕ್ಯವನ್ನು ಆತ್ಮನ ಕತ್ತಿ ಎಂದು ಕರೆಯುತ್ತದೆ. ಕ್ರಿಸ್ತನನ್ನು ತಿರಸ್ಕರಿಸುವ ಈ ಲೋಕದಲ್ಲಿ ಸಭೆಯು ದೃಢವಾಗಿ ನಿಲ್ಲಬೇಕು. ಹಿಂಸೆಯಿಂದಲ್ಲ, ಸತ್ಯದಿಂದ, ಗರ್ವದಿಂದಲ್ಲ, ನಂಬಿಗಸ್ತಿಕೆಯಿಂದ. ಕ್ರಿಸ್ತನು ಎಂತಹ ಒತ್ತಡದ ಸಮಯದಲ್ಲಿಯೂ ಅಲುಗಾಡಲಿಲ್ಲ. ಶ್ರಮೆಗಳ ಸಮಯದಲ್ಲಿ ಎಂಜರಿರಲಿಲ್ಲ. ತನ್ನ ಮುಂದೆ ಇಡಲ್ಪಟ್ಟಿದ್ದ ಆನಂದಕ್ಕಾಗಿ ಆತನು ಎಲ್ಲವನ್ನೂ ಸಹಿಸಿಕೊಂಡನು. ಇಬ್ರಿಯರಿಗೆ 12:2 ಆತನ ಅಡಿಯಲ್ಲಿ ಯಾಜಕರಾಗಲು ನಾವು ಕರೆಯಲ್ಪಟ್ಟಿದ್ದರೆ ನಾವು ಆತನ ವಿಧೇಯತೆಯನ್ನು ಪ್ರತಿಬಿಂಬಿಸಬೇಕು. ನಾವು ಕುಮಾರನನ್ನು ಗೌರವಿಸುವ ಮೂಲಕ ತಂದೆಯನ್ನು ಗೌರವಿಸುತ್ತೇವೆ. ಯೋಹಾನ 5:23 ಕ್ರಿಸ್ತನ ಆಜ್ಞೆಗಳನ್ನು ಪಾಲಿಸುವ ಮೂಲಕ ಆತನ ಮೇಲೆ ಪ್ರೀತಿಯನ್ನು ತೋರಿಸುತ್ತೇವೆ. ಯೋಹಾನ 14:15 ಇದು ಅರಣ್ಯ ಕಾಂಡದಲ್ಲಿ ಅಡಗಿರುವ ಅದ್ಭುತ ಪಾಠವಾಗಿದೆ. ಚೊಚ್ಚಲ ಮಕ್ಕಳ ಮತ್ತು ಲೇವಿಯರ ಕರೆಯು ಕ್ರಿಸ್ತ ಮತ್ತು ಆತನ ಸಭೆಯ ಕಡೆಗೆ ಬೆರಳು ತೋರಿಸುತ್ತದೆ. ಒಬ್ಬನು ಅನೇಕರ ಪರವಾಗಿ ನಿಂತನು. ರಕ್ತವು ಮಾಲೀಕತ್ವವನ್ನು ಖಚಿತಪಡಿಸಿತು. ಸೇವೆಯು ಪವಿತ್ರತೆಯನ್ನು ಬಯಸಿತು, ಬದಲಿಗೆ ಪಾವತಿ ಮಾಡಬೇಕಾಯಿತು. ಮತ್ತು ನಂಬಿಗಸ್ತಿಕೆಯು ಭವಿಷ್ಯವನ್ನು ನಿರ್ಧರಿಸಿತು. ಆದ್ದರಿಂದ ಇದು ನಮ್ಮ ಹೃದಯವನ್ನು ಶೋಧಿಸುವ ಎಚ್ಚರಿಕೆಯಾಗಲಿ. ನಾವು ದೊಡ್ಡ ಬೆಲೆ ತೆತ್ತು ವಿಮೋಚಿಸಲ್ಪಟ್ಟಿದ್ದೇವೆ. ನಾವು ಯಾಜಕ ಸೇವೆಗೆ ಕರೆಯಲ್ಪಟ್ಟಿದ್ದೇವೆ. ನಾವು ಪ್ರತಿದಿನ ಸತ್ಯಗಳನ್ನು ನಿರ್ವಹಿಸುತ್ತೇವೆ. ನಾವು ಅಸಡ್ಡೆ ಮಾಡಿದರೆ ನಾವು ಕರೆಯನ್ನು ಅವಮಾನಿಸಿದಂತೆ. ನಾವು ಗರ್ವಪಟ್ಟರೆ ನಮ್ಮ ಸೌಲಭ್ಯವನ್ನು ಕಳೆದುಕೊಳ್ಳುವ ಅಪಾಯವಿದೆ. ಆದರೆ ನಾವು ನಂಬಿಗಸ್ಥರಾಗಿ ನಂಬಿಕೆಯಿಂದ, ಭಕ್ತಿಯಿಂದ, ವಿಧೇಯತೆಯಿಂದ ಮತ್ತು ಕೃತಜ್ಞತೆಯಿಂದ ಉಳಿದರೆ
ನಾವು ದೇವರು ಮತ್ತು ಕ್ರಿಸ್ತನ ಯಾಜಕರಾಗಿ ಮಹಿಮೆಯಲ್ಲಿ ನಿಲ್ಲುವೆವು. ಪ್ರಕಟಣೆ 20:6. ಎಂದಿಗೂ ಮರೆಯಬೇಡಿ, ವಿಮೋಚನೆಯು ಮಾಲೀಕತ್ವವನ್ನು ಸೃಷ್ಟಿಸಿದೆ. ನಾವು ಆತನಿಗೆ ಸೇರಿದವರು. ನಾವು ಒಬ್ಬ ಪವಿತ್ರ ಮಹಾಯಾಜಕರ ಕೈ ಕೆಳಗೆ ಸೇವೆ ಸಲ್ಲಿಸುತ್ತೇವೆ ಮತ್ತು ಒಂದು ದಿನ ಸಹಿಸಿಕೊಳ್ಳುವವರು ಆತನ ಸನ್ನಿಧಿಯಲ್ಲಿ ತರಬೇತಿ ಪಡೆಯುವ ಸೇವಕರಾಗಿ ಅಲ್ಲ, ಬದಲಾಗಿ ಮಹಿಮೆಯುಳ್ಳ ಯಾಜಕರಾಗಿ ನಿಲ್ಲುವರು. ಪ್ರಾರ್ಥನೆ. ಪವಿತ್ರ ತಂದೆಯಾದ ಯೆಹೋವನೇ, ನಿನ್ನ ಕುಮಾರನ ಅಮೂಲ್ಯವಾದ ರಕ್ತದ ಮೂಲಕ ನಮ್ಮನ್ನು ವಿಮೋಚಿಸಿದ್ದಕ್ಕಾಗಿ ಮತ್ತು ನಿನಗೆ ಸೇರಿರಲು ನಮ್ಮನ್ನು ಕರೆದಿದ್ದಕ್ಕಾಗಿ ವಂದನೆಗಳು. ನಮ್ಮ ಜೀವನದಲ್ಲಿರುವ ಪ್ರತಿಯೊಂದು ಪವಿತ್ರ ವಿಷಯವನ್ನು ನಿನ್ನ ವಾಕ್ಯ, ನಿನ್ನ ಸತ್ಯ, ನಮ್ಮ ಸ್ವಭಾವ ಮತ್ತು ನಮ್ಮ ಆರಾಧನೆಯನ್ನು ಭಯಭಕ್ತಿಯಿಂದ ನಿರ್ವಹಿಸಲು ನಮಗೆ ಕಲಿಸು. ನಮ್ಮ ಮಹಾಯಾಜಕರಾದ ಯೇಸು ಕ್ರಿಸ್ತರ ಅಡಿಯಲ್ಲಿ ನಾವು ಸೇವೆ ಸಲ್ಲಿಸುವಾಗ ನಂಬಿಗಸ್ತರಾಗಿ, ವಿಧೇಯರಾಗಿ ಮತ್ತು ಪ್ರೀತಿಯಿಂದ ತುಂಬಿರಲು ನಮಗೆ ಶಕ್ತಿಯನ್ನು ನೀಡು. ಅಸಡ್ಡೆ ಮತ್ತು ಗರ್ವದಿಂದ ನಮ್ಮನ್ನು ದೂರವಿಡು ಮತ್ತು ಇಷ್ಟು ದೊಡ್ಡ ಕಾರ್ಯ ಬಗ್ಗೆ ಪವಿತ್ರವಾದ ಭಯ ಮತ್ತು ಆಳವಾದ ಕೃತಜ್ಞತೆಯಿಂದ ನಮ್ಮನ್ನು ತುಂಬಿಸು. ನಿನ್ನ ಮಹಿಮೆಯ ರಾಜ್ಯದಲ್ಲಿ ಒಂದು ದಿನ ಸತ್ಯವಾದ ಯಾಜಕರಾಗಿ ನಿಲ್ಲಲು ಈ ಭೂಮಿಯ ಮೇಲಿನ ತರಬೇತಿಯ ಮೂಲಕ ನಮ್ಮನ್ನು ದೃಢಪಡಿಸು. ಯೇಸುವಿನ ನಾಮದಲ್ಲಿ ಆಮೆನ್.